ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಹಣ್ಣುಗಳು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆ ಆಹಾರ ಅಂತ ನಮಗೆಲ್ಲರಿಗೂ ಗೊತ್ತು. ಬಿಕಾಸ್ ಹಣ್ಣುಗಳು ಆಂಟಿ ಇನ್ಫ್ಲಮೇಟರಿ ಇನ್ ನೇಚರ್, ಅಂದರೆ ನಮ್ಮ ಬಾಡಿ ಒಳಗೆ ಆಗುವಂಥ ಇನ್ಫ್ಲಮೇಷನ್ನ ತಡೆಗಟ್ಟುವಂಥ ಶಕ್ತಿ ಹಣ್ಣುಗಳಿಗಿರುತ್ತೆ. ಅದರೊಟ್ಟಿಗೆ ಅದರಲ್ಲಿ ತುಂಬ ಚೆನ್ನಾಗಿ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ತುಂಬ ಚೆನ್ನಾಗಿ ನಮ್ಮ ಬಾಡಿಗೆ ಬೇಕಾಗಿರುವಂಥ ವೈಟಮಿನ್ಸು, ಮಿನರಲ್ಸು ಇದೆಲ್ಲ ಹಣ್ಣುಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಹಣ್ಣುಗಳು ಅಂತ ಹೇಳಿದ ಕೂಡಲೇ ನಮಗೆ ಯೂಶಲಿ ಕಾಸ್ಟ್ಲಿ ಹಣ್ಣುಗಳಷ್ಟೇ ನೆನಪಾಗುತ್ತೆ. ಹಣ್ಣು ತಿನ್ನಬೇಕು ಅಂತ ನಾವು ಯಾರಿಗಾದರೂ ಅಡ್ವೈಸ್ ಮಾಡುವಾಗ ಯಾವುದು ಆ್ಯಪಲ್ ತಿನ್ಬೋದಾ ಅಥವಾ ಗ್ರೇಪ್ಸ್ ತಿನ್ಬೋದಾ ಅಥವಾ ಕಿವಿ ತಿನ್ಬೋದಾ, ಈ ಥರ ಕಾಸ್ಟ್ಲಿ ಹಣ್ಣುಗಳಷ್ಟೇ ನೆನಪಾಗುತ್ತೆ. ನಮ್ಮ ಸುತ್ತಮುತ್ತಲು ಸಿಗುವಂಥ ಸೀಸನಲ್ ಫ್ರೂಟ್ಸ್ ಏನಿದೆ ಅದು ಎಷ್ಟೋ ಸಲ ನಮಗೆ ಮರ್ತೋಗುತ್ತೆ. ಸೊ ಈ ಕ್ಯಾಟಗರಿಯಲ್ಲಿ ಬರುವಂಥ ಒನ್ ಆಫ್ ದ ಬೆಸ್ಟ್ ಹಣ್ಣು ಯಾವುದು ಅಂತ ಕೇಳಿದ್ರೆ ಪಪಾಯ ಹಣ್ಣು. ನಮಗೆಲ್ಲರಿಗೂ ಗೊತ್ತು, ನಮ್ಮ ಮನೆ ಸುತ್ತಮುತ್ತಲು ಎಷ್ಟೋ ಪಪಾಯ ಹಣ್ಣು ಕಾಗೆ ತಿನ್ಕೊಂಡು ಹೋಗುತ್ತೆ. ನಾವು ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ. ಸೊ ನಾನು ಈ ವಿಡಿಯೋದಲ್ಲಿ ಪಪ್ಪಾಯ ಹಣ್ಣಲ್ಲಿ ಏನೇನು ಪೌಷ್ಟಿಕಾಂಶಗಳಿದೆ, ಪಪ್ಪಾಯ ಹಣ್ಣು ತಿಂದರೆ ನಮಗೆ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ, ಯಾರ್ಯಾರು ಪಪ್ಪಾಯ ಹಣ್ಣು ತಿನ್ನಬಹುದು ಆ್ಯಂಡ್ ಯಾರ್ಯಾರು ತಿನ್ನಬಾರ್ದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಈಗ ಪಪ್ಪಾಯ ಹಣ್ಣಲ್ಲಿ ಏನೇನು ಪೌಷ್ಟಿಕಾಂಶಗಳಿದೆ ಅಂತ ನೋಡೋಣ. ಸೊ ಮೇನ್ಲಿ ವಿಟಮಿನ್ಸ್ ನೋಡೋದಾದರೆ ಪಪ್ಪಾಯಲ್ಲಿ ವೈಟಮಿನ್ ಎ, ವೈಟಮಿನ್ B9 ಮತ್ತು ವೈಟಮಿನ್ ಸಿ ಏನಿದೆ ತುಂಬ ಚೆನ್ನಾಗಿದೆ. ಈಗ ಒಂದು ಲೈಕ್ ನಾವು ವೈಟಮಿನ್ ಸಿ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗೋದು ಯಾವುದು? ಆರೆಂಜಸ್, ಎಲ್ಲ ಸಿಟ್ರಸ್ ಫ್ರೂಟ್ಸ್. ಸೊ ಒಂದು ಸಿಟ್ರಸ್ ಫ್ರೂಟ್ಸಲ್ಲಿ ಎಷ್ಟು ವೈಟಮಿನ್ ಸಿ ಇದೆಯೋ ಅದಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಒಂದು ಪಪ್ಪಾಯ ಹಣ್ಣಲ್ಲಿ ವೈಟಮಿನ್ ಸಿ ಇರುತ್ತೆ. ಅದೇ ಥರ ವೈಟಮಿನ್ ಎ, ಸೊ ಬೀಟಾ ಕ್ಯಾರೋಟಿನ್ ಅಂತ ಹೇಳ್ತೀವಿ, ಅಂದರೆ ವೈಟಮಿನ್ ಎದು ಪ್ರಿಕರ್ಸರ್. ಸೊ ಯೂಶಲಿ ವೈಟಮಿನ್ ಎ ಅಂತ ಹೇಳಿದ ಕೂಡಲೇ ನಮಗೆ ಗೊತ್ತು, ಅದು ನಮ್ಮ ಕಣ್ಣಿನ ಆರೋಗ್ಯಕ್ಕೆ, ನಮ್ಮ ಮ್ಯೂಕೋಸಲ್ ಹೆಲ್ತ್ಗೆಲ್ಲ ವೈಟಮಿನ್ ಎ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವೈಟಮಿನ್. ಆ್ಯಂಡ್ ವೈಟಮಿನ್ ಎ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗೋದು ಯೂಶಲಿ ಕ್ಯಾರೆಟ್. ಬಟ್ ಕ್ಯಾರೆಟಲ್ಲಿ ಇರುವಂಥ ವೈಟಮಿನ್ ಎ ಏನಿದೆ ಅದು ಎಷ್ಟು ನಮ್ಮ ಬಾಡಿಯಲ್ಲಿ ಅಬ್ಸಾರ್ಬ್ ಆಗುತ್ತೆ, ಅದರದ್ದು ಬಯೋ ಅವೈಲಬಿಲಿಟಿ ಅಂತ ಹೇಳ್ತೀವಿ. ಸೊ ಅದು ಕ್ಯಾರೆಟ್ಗಿಂತ 3 ಪಟ್ಟು ಜಾಸ್ತಿ ಪಪಾಯಲ್ಲಿದೆ. ಅಂದರೆ ಪಪಾಯಲ್ಲಿ ಇರುವಂಥ ಬೀಟಾ ಕ್ಯಾರೋಟಿನ್ ಏನಿದೆ, ಕ್ಯಾರೆಟಲ್ಲಿ ಇರುವಂಥ ಈ ವೈಟಮಿನ್ ಎ ಪ್ರಿಕರ್ಸರ್ ಬೀಟಾ ಕ್ಯಾರೋಟಿನ್ಗಿಂತ 3 ಪಟ್ಟು ಜಾಸ್ತಿ ನಮ್ಮ ಬಾಡಿಯಲ್ಲಿ ಅಬ್ಸಾರ್ಬ್ ಆಗುತ್ತೆ. ಸೊ ಹಾಗಾಗಿ ವೈಟಮಿನ್ ಎ ಡೆಫಿಷಿಯನ್ಸಿ ಇದ್ದವರಲ್ಲಿ ಕೂಡ ಈ ಪಪಾಯ ಏನಿದೆ ಒನ್ ಆಫ್ ದ ಬೆಸ್ಟ್ ಫುಡ್ ಅಂತ ನಾವು ಹೇಳ್ಬೋದು. ಆ್ಯಂಡ್ ಅದೇ ಥರ ನಾನು ಹೇಳಿದ್ದೇನೆ, ನಮ್ಮ ವಿಟಮಿನ್ B9 ಕೂಡ, ಫೋಲೇಟ್ಸ್ ಏನಿದೆ ಅದು ಇದರಲ್ಲಿ ತುಂಬ ಚೆನ್ನಾಗಿದೆ. ಸೊ ನಮ್ಮ DNA ಸಿಂಥಸಿಸ್ಗೆ, ನಮ್ಮ ಸೆಲ್ ರೀಜನರೇಷನ್ಗೆ, ಇದಕ್ಕೆಲ್ಲ ಈ ವೈಟಮಿನ್ B9 ಬೇಕಾಗುತ್ತೆ. ಸೊ ವೈಟಮಿನ್ಸ್ ನಾವು ನೋಡೋದಾದರೆ ನಮ್ಮ ಬಾಡಿಗೆ ಬೇಕಾಗಿರುವಂಥ ಒಳ್ಳೆ ವೈಟಮಿನ್ಸು ಒಳ್ಳೆ ಪ್ರಮಾಣದಲ್ಲಿ ಈ ಪಪಾಯದಲ್ಲಿ ನಮಗೆ ಸಿಗುತ್ತೆ. ಈಗ ಅದರಲ್ಲಿರುವಂಥ ಮಿನರಲ್ಸ್ ನೋಡೋದಾದರೆ ಮೇನ್ಲಿ ಅದರಲ್ಲಿ ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಏನಿದೆ ಇದೆರಡು ಜಾಸ್ತಿ ಇರುತ್ತೆ. ಸೊ ನಮಗೆ ಗೊತ್ತು, ಮೆಗ್ನೀಷಿಯಂ ಚೆನ್ನಾಗಿದ್ದರೆ ನಮ್ಮ ನರಗಳ ಆರೋಗ್ಯ ಏನಿದೆ ಅದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಮ್ಮ ಮೂಳೆಗಳಲ್ಲಿ ಎಲ್ಲ ಮಿನರಲ್ ಡೆಪಾಸಿಟ್ಸ್ ಚೆನ್ನಾಗಿ ಆಗಬೇಕು ಅಂದರೂ ಕೂಡ ನಮಗೆ ಮೆಗ್ನೀಷಿಯಂ ಬೇಕು. ಅದೇ ಥರ ನಮ್ಮ ಕಾರ್ಡಿಯಾಕ್ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂತ ಇದ್ದರೂ ಕೂಡ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಂ ನಮಗೆ ಬೇಕಾಗುತ್ತೆ. ಆ್ಯಂಡ್ ನಮ್ಮ BP ರೆಗ್ಯುಲೇಟ್ ಆಗಲಿಕ್ಕೂ ಕೂಡ ಪೊಟ್ಯಾಷಿಯಂ ಏನಿದೆ ಇಟ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಆ್ಯಂಡ್ ಎಷ್ಟೋ ಜನರಲ್ಲಿ ಒಳ್ಳೆ ನಿದ್ರೆ ಬರಲಿಕ್ಕೆ ಅಥವಾ ಅವರದ್ದು ನರಗಳದ್ದು ಇರಿಟೇಷನ್ ಕಡಿಮೆ ಆಗಲಿಕ್ಕೆ, ಮೂಡ್ ಸ್ವಿಂಗ್ಸನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೂ ಕೂಡ ಮೆಗ್ನೀಷಿಯಂ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ನಮ್ಮ ಬಾಡಿಗೆ, ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂಥ ಎಷ್ಟೋ ಮಿನರಲ್ಸ್ ಏನಿದೆ ಅದು ಕೂಡ ಈ ಪಪ್ಪಾಯಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ಪಪ್ಪಾಯದು ಮೇನ್ ಹೆಲ್ತ್ ಬೆನಿಫಿಟ್ ಏನಂದರೆ ಅದರಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ಸ್. ಅಂದರೆ ನಮ್ಮ ಬಾಡಿಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ನಮಗೆ ಗೊತ್ತು, ನಮ್ಮ ಬಾಡಿ ಇಸ್ ಲೈಕ್ ಎ ಫ್ಯಾಕ್ಟ್ರಿ. ಸೊ ಪ್ರತಿ ನಿಮಿಷ ನಮ್ಮ ಬಾಡಿಯಲ್ಲಿ ಎಷ್ಟೋ ಕಶ್ಮಲ ಪದಾರ್ಥಗಳು ಪ್ರೊಡ್ಯೂಸ್ ಆಗ್ತಾ ಇರ್ತದೆ. ಯಾಕಂದರೆ ನಮ್ಮ ಬಾಡಿಯಲ್ಲಿ ಆಗುವಂಥ ಮೆಟಬಾಲಿಸಮ್ ಏನಿದೆ ಅದರಲ್ಲಿ ಎಷ್ಟೋ ಟಾಕ್ಸಿನ್ಸ್ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರ್ತದೆ. ಸೊ ಈ ಟಾಕ್ಸಿನ್ಸ್ಗೆ ನಾವು ಫ್ರೀ ರ್ಯಾಡಿಕಲ್ಸ್ ಅಂತ ಹೇಳ್ತೀವಿ. ಸೊ ಈ ಫ್ರೀ ರ್ಯಾಡಿಕಲ್ಸನ್ನು ನ್ಯೂಟ್ರಲೈಸ್ ಮಾಡಲಿಕ್ಕೆ ಕೆಪಾಸಿಟಿ ಇರುವಂಥ ಪೌಷ್ಟಿಕಾಂಶಗಳನ್ನು ನಾವೇನು ಹೇಳ್ತೀವಿ, ಆಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ. ಈ ಪಪಾಯ ಏನಿದೆ ದಟ್ ಈಸ್ ವೆರಿ ರಿಚ್ ಸೋರ್ಸ್ ಆಫ್ ಆಂಟಿ ಆಕ್ಸಿಡೆಂಟ್ಸ್. ಅದರಲ್ಲಿ ಮೇನ್ಲಿ ನಮ್ಮ ಬಾಡಿಗೆ ಬೇಕಾಗಿರುವಂಥ ಒಂದು ಬೆಸ್ಟ್ ಆಂಟಿ ಆಕ್ಸಿಡೆಂಟ್ಸ್ ನಾವು ಇದಕ್ಕೆ ಲೈಕೋಪೀನ್ ಅಂತ ಹೇಳ್ತೀವಿ. ನಮಗೆ ಎಷ್ಟೋ ಹೆಲ್ತ್, ನಾನು ಹೇಳ್ತೇನೆ ಡೀಟೇಲ್ ಆಗಿ ಅದರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ. ಸೊ ಈ ಲೈಕೋಪೀನ್ ಏನಿದೆ ಅದು ಪಪಾಯಲ್ಲಿ ತುಂಬ ಚೆನ್ನಾಗಿದೆ. ನಾನೀಗ ಆಲ್ರೆಡಿ ಹೇಳಿರುವಂಥ ಬೀಟಾ ಕ್ಯಾರೋಟಿನ್ ಇಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಆಂಟಿ ಆಕ್ಸಿಡೆಂಟ್ಸ್, ಅದು ಕೂಡ ಇದರಲ್ಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ವೈಟಮಿನ್ ಸಿ ನಮಗೆ ಗೊತ್ತು, ನಮ್ಮ ಒನ್ ಆಫ್ ದ ವರ್ಲ್ಡ್ ಬೆಸ್ಟ್ ಆಂಟಿ ಆಕ್ಸಿಡೆಂಟ್ ಯಾವುದು ಅಂತ ಕೇಳಿದ್ರೆ ಎಲ್ಲರ ಬಾಯಲ್ಲೂ ಬರುವಂಥ ಉತ್ತರ ವೈಟಮಿನ್ ಸಿ. ಬಿಕಾಸ್ ನಮಗೆ ಕೋವಿಡ್ ಟೈಮಲ್ಲೆಲ್ಲ ನಾವು ತುಂಬ ವೈಟಮಿನ್ ಸಿ ಟ್ಯಾಬ್ಲೆಟ್ಸ್ಗಳನ್ನು ತೊಗೊಂಡಿದ್ವಿ. ಸೊ ಈ ವೈಟಮಿನ್ ಸಿ ಕೂಡ ಈ ಪಪಾಯಲ್ಲಿ ಏನಿದೆ ತುಂಬ ಚೆನ್ನಾಗಿ ನಮಗೆ ಸಿಗುತ್ತೆ. ಆ್ಯಂಡ್ ನಮ್ಮ ಆರೋಗ್ಯ ಇಂಪ್ರೂವ್ ಆಗಲಿಕ್ಕೆ ಬೇಕಾಗಿರುವಂಥ ಎಷ್ಟೋ ಫ್ಲಾವನಾಯ್ಡ್ಸ್ ಕೂಡ ಈ ಪಪಾಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಓವರಾಲ್ ನಮ್ಮ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ಬೇಕಾಗಿರುವಂಥ ಎಷ್ಟೋ ನ್ಯೂಟ್ರಿಯೆಂಟ್ಸ್, ಎಷ್ಟೋ ಪೌಷ್ಟಿಕಾಂಶಗಳು ಪಪಾಯಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಈಗ ನೀವೇ ನೋಡಿ, ವೈಟಮಿನ್ಸು ತುಂಬ ಚೆನ್ನಾಗಿದೆ, ಮಿನರಲ್ಸು ತುಂಬ ಚೆನ್ನಾಗಿದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನಮಗೆ ಗೊತ್ತು ಇದರಲ್ಲಿ ತುಂಬ ಚೆನ್ನಾಗಿ ನಾರಿನಂಶ ಕೂಡ ಇದೆ. ಸೊ ಹಾಗಾಗಿ ನಮ್ಮ ಮೋಷನ್ ಎಲ್ಲ ಕ್ಲೀನ್ ಆಗಲಿಕ್ಕೆ ಪಪಾಯ ತುಂಬ ಒಳ್ಳೆಯದು. ಬಟ್ ಇದರ ಬಗ್ಗೆ ತುಂಬ ತಪ್ಪು ಕಲ್ಪನೆಗಳಿದೆ. ಈಗ ಹೇಳ್ತಾರೆ ಪಪಾಯ ತಿಂದರೆ ಬಾಡಿ ಹೀಟ್ ಜಾಸ್ತಿ ಆಗುತ್ತೆ. ಅದು ಯಾಕೆ ಅಂತ ನಾನು ಹೇಳ್ತೇನೆ. ಬಟ್ ಆ್ಯಕ್ಚುಲಿ ಹೇಳಿದರೆ ಪಪಾಯ ತಿಂದರೆ ನಮ್ಮ ಬಾಡಿ ಹೀಟ್ ಏನು ಅಷ್ಟು ಜಾಸ್ತಿ ಆಗಬೇಕು ಅಂತ ಇಲ್ಲ. ಸೊ ಈಗ ಪಪಾಯ ರೆಗ್ಯುಲರ್ಲಿ ತಗೊಳ್ಳೋದ್ರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನೋಡೋಣ. ಇದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಂದರೆ ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡಲಿಕ್ಕೆ ಪಪಾಯ ಇಸ್ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಎಷ್ಟೋ ಜನರಿಗೆ ಈ ಬ್ಲೋಟಿಂಗ್ ಸಮಸ್ಯೆ ಇರುತ್ತೆ, ಹೊಟ್ಟೆ ಉಬ್ಬರ ಬರೋದು, ಗ್ಯಾಸಿನ ಸಮಸ್ಯೆಗಳೆಲ್ಲ ತುಂಬ ಜಾಸ್ತಿ ಆಗುತ್ತೆ. ಸೊ ಯೂಶಲಿ ಈ ಗ್ಯಾಸಿನ ಸಮಸ್ಯೆಗಳು ಜಾಸ್ತಿ ಇರುವಂಥ ಒಂದು ಸಮಸ್ಯೆ ಏನಂದರೆ ಅವರಿಗೆ ಆ್ಯಸಿಡ್ದು ಕೊರತೆ ಇರುತ್ತೆ. ಅಂದರೆ
ಅಂದರೆ ಅವರು ತಗೊಳ್ಳುವಂಥ ಆಹಾರದಲ್ಲಿ ಇರುವಂಥ ಪ್ರೋಟೀನ್ ಅಂಶ ಏನಿದೆ ಅದು ಚೆನ್ನಾಗಿ ಡೈಜೆಸ್ಟ್ ಆಗದೇ ಇದ್ದಾಗಲೇ ಈ ಗ್ಯಾಸ್ ಪ್ರೊಡಕ್ಷನ್ ಜಾಸ್ತಿ ಆಗೋದು. ಇನ್ನೊಂದು ಕಂಡೀಷನಲ್ಲಿ ನಮ್ಮ ಹೊಟ್ಟೆಯಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳಿದ್ದರೂ ಕೂಡ ಈ ಗ್ಯಾಸ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಅಂದರೆ ಅದು ನಮ್ಮ ಈ ಫರ್ಮೆಂಟ್ ಮಾಡಲಿಕ್ಕೆ ಆಗುವಂಥ ಕೆಲವು ಕಾರ್ಬೋಹೈಡ್ರೇಟ್ಸ್ ಇದೆ, ಕೆಲವು ಫೈಬರ್ ಇದೆ, ಅದನ್ನು ಫರ್ಮೆಂಟ್ ಮಾಡಿ ಕೂಡ ನಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಬಟ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಅಂದರೆ ಅದು IBS ಅಲ್ಲಿ ಇರ್ಬೋದು, ಎಲ್ಲದಕ್ಕೂ ಒಂದು ಕಾರಣ ಅಂತ ಹೇಳೋದು ಈ ಹೈಪೋ ಅಸಿಡಿಟಿ. ಅಂದರೆ ನಾವು ತಗೊಂಡಿರುವಂಥ ಆಹಾರದಲ್ಲಿ ಇರುವಂಥ ಈ ಪ್ರೋಟೀನ್ನ ಅಂಶ ಏನಿದೆ ಅದು ಸರಿಯಾಗಿ ಡೈಜೆಸ್ಟ್ ಆಗಲ್ಲ. ಸೊ ಈ ಪ್ರೋಟೀನನ್ನು ಡೈಜೆಸ್ಟ್ ಮಾಡಲಿಕ್ಕೆ ಆಗುವಂಥ ಒಳ್ಳೆ ಎನ್ಸೈಮ್ಸ್ ಏನಿದೆ ಈ ಪಪಾಯದಲ್ಲಿದೆ. ಸೊ ಡೈಜೆಷನ್ಗೆ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಪಪಾಯಲ್ಲಿ 2 ಥರ ಎನ್ಸೈಮ್ಸ್ ಇದೆ. ಒನ್ ಇಸ್ ಪೆಪೈನ್ ಆ್ಯಂಡ್ ದ ಅದರ್ ಇಸ್ ಕೈಮೋಪೆಪೈನ್ ಅಂತ ಹೇಳ್ತೀವಿ. ಸೊ ಈ 2 ಎನ್ಸೈಮ್ಸ್ ಏನಿದೆ ನಮ್ಮ ಹೊಟ್ಟೆಯಲ್ಲಿರುವಂಥ ಪ್ರೋಟೀನನ್ನು ಡೈಜೆಸ್ಟ್ ಮಾಡಲಿಕ್ಕೆ, ನಮ್ಮ ಡೈಜೆಷನ್ ಈಸಿ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಇರೋರಿಗೆ ಈ ಪಪಾಯ ಏನಿದೆ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಕೆಲವರು ಹೇಳ್ತಾರೆ ಇದು ಹೀಟ್ ಆಗುತ್ತೆ, ಅದಕ್ಕೆ ಮುಖ್ಯ ಕಾರಣ ಕೂಡ ಏನು, ಇದರಲ್ಲಿ ಡೈಜೆಸ್ಟಿವ್ ಎನ್ಸೈಮ್ಸ್ ಜಾಸ್ತಿ ಇದೆ. ಸೊ ಪಪಾಯ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕನ್ಸ್ಯೂಮ್ ಮಾಡಿದಾಗ ಏನಾಗುತ್ತೆ, ಅದು ನಮ್ಮ ಹೊಟ್ಟೆಯಲ್ಲಿ ಒಂದು ಇರಿಟೇಷನ್ಗೆ ಕಾರಣ ಆಗುತ್ತೆ. ನಮ್ಗೆ ಸ್ವಲ್ಪ ಡೈಜೆಸ್ಟಿವ್ ಇರಿಟೇಷನ್ ಎಲ್ಲ ಆಗುವಂತ ಸಾಧ್ಯತೆ ಇದೆ. ಅದು ಬಿಟ್ಟು ಪಪಾಯ ನಮ್ಮ ಬಾಡಿ ಹೀಟ್ ಏನು ಜಾಸ್ತಿ ಮಾಡುತ್ತಂತ ಯಾವುದು ಕ್ಲಿನಿಕಲ್ ಸ್ಟಡೀಸ್ ಅಲ್ಲಿ ಪ್ರೂವ್ ಆಗಿಲ್ಲ. ಅಂಡ್ ನಾವು ನಮಗೆ ಹೊಟ್ಟೆ ಉಬ್ಬರ ಅಥವಾ ಗ್ಯಾಸ್ ಎಲ್ಲ ಸಮಸ್ಯೆ ಇದ್ದಾಗ ನಾವು ಎಷ್ಟೋ ಸಲ ಮೆಡಿಕಲ್ ಶಾಪಿಗೆ ಹೋಗಿ ನಾವೇನ್ ಮಾಡ್ತೀವಿ, ಒಂದು ಮೆಡಿಸಿನ್ ತಗೊಳ್ತೀವಿ ಅಂದ್ರೆ ಡೈಜೆಷನ್ ಇಂಪ್ರೂವ್ ಮಾಡಲಿಕ್ಕೆ. ಅದರದ್ದು ಕಂಟೆಂಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ಪಪೈನ್ ಇರುತ್ತೆ. ಸೊ ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡಲಿಕ್ಕೆ ಪಪಾಯ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಅಂಡ್ ಇದರೊಟ್ಟಿಗೆ ನಮಗೆ ಗೊತ್ತು ಇದರಲ್ಲಿ ನಾರಿನಂಶ ಕೂಡ ತುಂಬಾ ಜಾಸ್ತಿ ಇದೆ. ಸೊ ನಮ್ಮ ಡೈಜೆಷನ್ ಚೆನ್ನಾಗಿ ಆಗಬೇಕು ಅಂದ್ರೆ ನಾವು ತಗೊಳ್ಳುವಂತ ಆಹಾರದಲ್ಲಿ ಒಳ್ಳೆ ನಾರಿನಂಶ ಕೂಡ ಇರಬೇಕು. ಅವಾಗ ಮಾತ್ರ ನಮ್ಮ ಮೋಷನ್ ಎಲ್ಲ ಕ್ಲೀನ್ ಆಗುತ್ತೆ, ನಮ್ಮ ಬಾಡಿ ಡಿಟಾಕ್ಸ್ ಆಗುತ್ತೆ. ಸೊ ಹಾಗಾಗಿ ಪಪಾಯ ಏನಿದೆ ನಮ್ಮ ಡೈಜೆಷನ್ ಇಂಪ್ರೂವ್ ಮಾಡಲಿಕ್ಕೆ ಮತ್ತು ನಮ್ಮ ಮೋಷನ್ ಸಮಸ್ಯೆಗಳೆಲ್ಲ ಇದ್ರೆ ಅದನ್ನ ಕಡಿಮೆ ಮಾಡಲಿಕ್ಕೆ ಕೂಡ ಒನ್ ಆಫ್ ದ ಬೆಸ್ಟ್ ಫುಡ್ ಅಂತ ನಾವು ಹೇಳ್ಬೋದು. ಎರಡನೇದು ವೆಯ್ಟ್ ರಿಡಕ್ಷನ್. ಅಂದ್ರೆ ನಾವೀಗ ಒಂದು ವೆಯ್ಟ್ ರಿಡಕ್ಷನ್ ಪ್ರೋಗ್ರಾಮ್ ಪ್ಲಾನ್ ಮಾಡ್ತಾ ಇದ್ರೆ ನಮಗೆ ಗೊತ್ತು ನಮ್ಮ ಬಾಡಿಗೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳೆಲ್ಲ ನಮಗೆ ಚೆನ್ನಾಗಿ ಸಿಗಬೇಕು, ಇಲ್ಲಾಂದ್ರೆ ಏನಾಗುತ್ತೆ ನಮ್ಗೆ ಬೇರೆ ಹೆಲ್ತ್ ಇಶ್ಯೂಸ್ ಬರುವಂಥ ಸಾಧ್ಯತೆಗಳಿದೆ. ಸೊ ಆ ವೆಯ್ಟ್ ರಿಡಕ್ಷನ್ ಪ್ಲಾನ್ ಮಾಡುವಾಗ ಕೂಡ ಪಪಾಯ ಏನಿದೆ ಒನ್ ಆಫ್ ದ ಬೆಸ್ಟ್ ಫುಡ್ ಅಂತ ನಾವು ಹೇಳ್ಬೋದು. ಇದರೊಟ್ಟಿಗೆ ಒಳ್ಳೆ ಕೊಬ್ಬಿರುವಂಥದ್ದು, ಒಳ್ಳೆ ಪ್ರೋಟೀನ್ ಇರುವಂಥ ಆಹಾರಗಳು ಕೂಡ ನೀವು ಸೇವಿಸಬೇಕಾಗುತ್ತೆ. ಯಾಕಂದ್ರೆ ಪಪಾಯದಲ್ಲಿ ಜಾಸ್ತಿ ಕೊಬ್ಬು ಮತ್ತು ಪ್ರೋಟೀನ್ ಅಂಶ ಇಲ್ಲ, ಬಟ್ ಲೋ ಕ್ಯಾಲರಿ ಇದೆ. ಸೊ ಈಗ ನಾವು ಯೂಶಲಿ ತಿನ್ನುವಾಗ ಒಂದು 100 ಗ್ರಾಮ್ಸ್ ಪಪಾಯ ತಿಂದ್ರೆ ಅದರಲ್ಲಿ ಅರೌಂಡ್ 40 ಕಿಲೋ ಕ್ಯಾಲರಿ ಅಷ್ಟೇ ಎನರ್ಜಿ ಸಿಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಅದರಲ್ಲಿ ಶುಗರ್ ಎಲ್ಲ ಇದ್ದಿದ್ದಕ್ಕೆ ನಮ್ಗೊಂದು ಸ್ವಲ್ಪ ಫ್ರೆಶ್ ಫೀಲ್, ಒಂದು ಆಕ್ಟಿವ್ ಫೀಲಿಂಗ್ ಕೂಡ ಇರುತ್ತೆ. ಸೊ ಯಾರು ವೆಯ್ಟ್ ರಿಡಕ್ಷನ್ ಪ್ಲಾನ್ ಮಾಡ್ತಾ ಇದ್ದಾರೋ ಅವ್ರು ಏನು ಮಾಡ್ಬೋದು, ಈ ಪಪಾಯದ್ದು ಏನಾದರೂ ಡಿಶಸ್ ರೆಡಿ ಮಾಡ್ಬೋದು. ಪಪಾಯ ಮತ್ತು ಬಾಕಿ ಫ್ರೂಟ್ಸ್ ಹಾಕಿ ಏನಾದರೂ ಮಾಡ್ಬೋದು, ಅಥವಾ ಎಷ್ಟೋ ಪ್ರಿಪರೇಷನ್ಸ್ ಇದೆ. ನೀವು ಯೂಟ್ಯೂಬ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟೋ ರೆಸಿಪೀಸ್ ಇದೆ. ಸೊ ಆ ಥರ ಏನಾದರೂ ರೆಸಿಪೀಸ್ ಅನ್ನ ಪ್ರಿಪೇರ್ ಮಾಡಿ ವೆಯ್ಟ್ ರಿಡಕ್ಷನ್ ಪ್ರೋಗ್ರಾಮ್ ಮಾಡೋದು ಕೂಡ ತುಂಬಾ ಒಳ್ಳೆಯದು. ಇನ್ನು ನಮ್ಮ ಕಾರ್ಡಿಯಾಕ್ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ, ನಮ್ಮ ಹಾರ್ಟ್ನ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ, ನಮ್ಮ ಸರ್ಕ್ಯುಲೇಟರಿ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ಕೂಡ ಪಪಾಯ ಒಂದು ಒಳ್ಳೆ ಆಹಾರ ಅಂತ ಹೇಳ್ಬೋದು. ಸೊ ನಮಗೆ ಗೊತ್ತು ನಮಗೆ ಹಾರ್ಟಿನ ಸಮಸ್ಯೆಗಳೆಲ್ಲ ಬರಲಿಕ್ಕೆ ನಮ್ಮ ಹೈ ಕೊಲೆಸ್ಟ್ರಾಲ್ ಲೆವೆಲ್ಸ್ ಕೂಡ ಒಂದು ಮೇನ್ ಫ್ಯಾಕ್ಟರ್. ಸೊ ಹಾಗಾಗಿ ಇದರಲ್ಲಿರುವಂಥ ಫೈಬರ್ ಕಂಟೆಂಟ್ ಏನಿದೆ ಅದು ನಮ್ಮ ಕೊಲೆಸ್ಟ್ರಾಲ್ ಅನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಅದರೊಟ್ಟಿಗೆ ನಾನು ಹೇಳಿದ್ದೇನೆ ಇದರಲ್ಲಿ ತುಂಬ ಚೆನ್ನಾಗಿ ವೈಟಮಿನ್ ಸಿ ಇದೆ ಆ್ಯಂಡ್ ಫೋಲೇಟ್ ಕೂಡ ಇದೆ. ಈ ಫೋಲೇಟ್ ಅಲ್ಲಿ ಏನು ಮಾಡುತ್ತೆ, ನಮ್ಮ ಕಾರ್ಡಿಯಾಕ್ ರಿಸ್ಕ್ಗೆ ಹೆಚ್ಚು ಮಾಡುವಂಥ ಕೆಲವು ಹೋಮೋಸಿಸ್ಟಿನ್ ಈ ಥರ ಅಮಿನೋ ಆಸಿಡ್ಸ್ಗಳನ್ನು ಇನ್ಹಿಬಿಟ್ ಮಾಡಲಿಕ್ಕೆ ಅಥವಾ ಅದನ್ನು ಕನ್ವರ್ಟ್ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಕಾರ್ಡಿಯಾಕ್ ರಿಸ್ಕ್ ಕಡಿಮೆ ಮಾಡಲಿಕ್ಕೂ ಕೂಡ ಈ ಪಪಾಯ ಏನಿದೆ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಆ್ಯಂಡ್ ಇದರಲ್ಲಿ ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಜಾಸ್ತಿ ಇದೆ. ಸೊ ನಮ್ಮ BP-ಯನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಪೊಟ್ಯಾಷಿಯಂ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಹಾಗಾಗಿ ರೆಗ್ಯುಲರ್ಲಿ ಪಪಾಯ ತಗೊಳ್ಳೋದು ನಮ್ಮ ಕಾರ್ಡಿಯಾಕ್ ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಈಗ ಡಯಾಬಿಟಿಕ್ ಪೇಷಂಟ್ಸ್ ಎಲ್ಲ ಇದ್ದರೆ ಅವರು ಕೂಡ ಪಪಾಯ ತಗೋಬೋದು. ಯಾಕೆಂದರೆ ಕಂಪೇರ್ ಟು ಬಾಕಿ ಇರುವಂಥ ಎಷ್ಟೋ ಹಣ್ಣುಗಳಿಗೆ, ಅದು ಚಿಕ್ಕು ಇರ್ಬೋದು, ಮ್ಯಾಂಗೋ ಇರ್ಬೋದು, ದ್ರಾಕ್ಷಿ ಇರ್ಬೋದು, ಸೀತಾಫಲ ಇರ್ಬೋದು, ಎಷ್ಟೋ ಹಣ್ಣುಗಳಿಗೆ ಕಂಪೇರ್ ಮಾಡಿದರೆ ಪಪಾಯ ಏನಿದೆ ಕಂಪ್ಯಾರಿಟಿವ್ಲಿ ಲೋ ಕ್ಯಾಲರಿ ಇದೆ, ಅದರಲ್ಲಿ ತುಂಬ ಚೆನ್ನಾಗಿ ನಾರಿನಂಶ ಕೂಡ ಇದೆ. ಆ್ಯಂಡ್ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲ ನಮಗೆ ಚೆನ್ನಾಗಿ ಸಿಗೋದ್ರಿಂದ ಏನಾಗುತ್ತೆ, ನಮಗೆ ಕಾರ್ಡಿಯಾಕ್ ರಿಸ್ಕ್ ಕೂಡ ತುಂಬ ಕಡಿಮೆ ಆಗುತ್ತೆ. ಆ್ಯಂಡ್ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಹಾರ್ಟಿನ ಸಮಸ್ಯೆಗಳೆಲ್ಲ ಜಾಸ್ತಿ ಕಾಣಿಸ್ಕೊಳ್ಳೋದು ಅಂತ ನಿಮಗೆಲ್ಲರಿಗೂ ಗೊತ್ತು. ಸೊ ಡಯಾಬಿಟಿಕ್ ಪೇಷಂಟ್ಸ್ ಏನಿದ್ದಾರೆ ಅವರು ಕೂಡ ರೆಗ್ಯುಲರ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಪಪಾಯ ಸೇವಿಸೋದ್ರಿಂದ ಅವರಿಗೆ ಮುಂದೆ ಬರಲಿಕ್ಕೆ ಇರುವಂಥ ಎಷ್ಟೋ ಸಮಸ್ಯೆಗಳನ್ನು ಪ್ರಿವೆಂಟ್ ಮಾಡಲಿಕ್ಕಾಗುತ್ತೆ. ಎಸ್ಪೆಷಲಿ ಡಯಾಬಿಟಿಕ್ ನ್ಯೂರೋಪತಿ, ಯಾಕಂದರೆ ಇದರಲ್ಲಿ ಮೆಗ್ನೀಷಿಯಂ ಚೆನ್ನಾಗಿದೆ, ವೈಟಮಿನ್ ಸಿ ಕೂಡ ತುಂಬ ಚೆನ್ನಾಗಿದೆ. ಸೊ ನರಗಳದ್ದು ಸ್ಟ್ರಕ್ಚರ್ ಮೇಂಟೈನ್ ಆಗಬೇಕು ಅಂದರೆ ವೈಟಮಿನ್ ಸಿ ಚೆನ್ನಾಗಬೇಕು, ನರಗಳದ್ದು ಇರಿಟೇಷನ್ ಕಡಿಮೆ ಆಗಬೇಕು ಅಂದರೆ ಈ ಮೆಗ್ನೀಷಿಯಂ ತುಂಬ ಚೆನ್ನಾಗಿರಬೇಕು. ಸೊ ಈ ಎರಡೂ ಕೂಡ ಇದರಲ್ಲಿ ಇರೋದ್ರಿಂದ ಸಕ್ಕರೆ ಕಾಯಿಲೆ ಇರೋರು ಕೂಡ ಈ ಪಪಾಯ ಹಣ್ಣಿದೆ ಏನಿದೆ ಅದನ್ನು ಪ್ರಿಫರ್ ಮಾಡ್ಬೋದು. ಈ ಪಪಾಯಲ್ಲಿ ಲೈಕೋಪೀನ್ ಅಂತ ಒಂದು ಆಂಟಿ ಆಕ್ಸಿಡೆಂಟ್ ಇದೆ. ಸೊ ಈ ಲೈಕೋಪೀನ್ ಏನು ಮಾಡುತ್ತೆ ಅಂದರೆ ಒಂದು ನಮ್ಮ ರಕ್ತನಾಳಗಳದ್ದು ಆರೋಗ್ಯ ಇಂಪ್ರೂವ್ ಮಾಡಲಿಕ್ಕೆ, ನಮ್ಮ ಹಾರ್ಟ್ನ ಫಂಕ್ಷನ್ಸ್ ಇಂಪ್ರೂವ್ ಮಾಡಲಿಕ್ಕೆ, ಅದೇ ಥರ ನಮಗೆ ಬರಲಿಕ್ಕೆ ಸಾಧ್ಯತೆ ಇರುವಂಥ ಎಷ್ಟೋ ಕ್ಯಾನ್ಸರ್ಸನ್ನು ಪ್ರಿವೆಂಟ್ ಮಾಡಲಿಕ್ಕೂ ಕೂಡ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ.
ಆಗುತ್ತೆ. ಆ್ಯಂಡ್ ಮೇನ್ಲಿ ನೀವು ನೋಡಿರ್ಬೋದು ಎಷ್ಟೋ ಅಡಲ್ಟ್ಸ್ ಮೇಲಲ್ಲಿ ಅಂದರೆ ಆಫ್ಟರ್ ಏಜ್ ಆಫ್ 50-60 ಎಲ್ಲ ಆದಾಗ ಅವರಿಗೆ BPH ಅಂತ ಒಂದು ಸಮಸ್ಯೆ ಬರುತ್ತೆ. ಅಂದರೆ ಬಿನೈನ್ ಪ್ರೋಸ್ಟೇಟಿಕ್ ಹೈಪರ್ಪ್ಲಾಸಿಯಾ, ಅಂದರೆ ಅವ್ರದ್ದು ಪ್ರೋಸ್ಟೇಟ್ ಏನಿದೆ ಅದು ಎನ್ಲಾರ್ಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವರಿಗೂ ಕೂಡ ಈ ಲೈಕೋಪಿನ್ ಏನಿದೆ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಸೊ ಲೈಕೋಪಿನ್ ರೆಗ್ಯುಲರ್ಲಿ ತಗೊಳ್ಳೋದ್ರಿಂದ ಅವರಿಗೆ ಪ್ರೋಸ್ಟೇಟ್ ಕ್ಯಾನ್ಸರ್ ಬರಲಿಕ್ಕೆ ಇರುವಂಥ ಸಾಧ್ಯತೆ ಏನಿದೆ ಅದು ಕಡಿಮೆ ಆಗುತ್ತೆ. ಅವ್ರದ್ದು PSA ಲೆವೆಲ್ ಕೂಡ ನಾರ್ಮಲೈಸ್ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಪಪಾಯಿ ಏನಿದೆ ಇದರಲ್ಲಿ ಲೈಕೋಪಿನ್ ಕಂಟೆಂಟ್ ಕೂಡ ತುಂಬ ಚೆನ್ನಾಗಿರೋದ್ರಿಂದ ಈ ಥರ ಸಮಸ್ಯೆಗಳನ್ನು ಪ್ರಿವೆಂಟ್ ಮಾಡಲಿಕ್ಕೂ ಕೂಡ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಲೈಕೋಪಿನ್ಗೆ ಇದು ಒಂದೇ ಅಲ್ಲ ಫಂಕ್ಷನ್, ಎಷ್ಟೋ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಇದೆ. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಆಂಟಿ ಆಕ್ಸಿಡೆಂಟ್ ಅಂತ ನಾವು ಹೇಳ್ಬೋದು. ಅಂದರೆ ನಮ್ಮ ಪ್ರಿಮೆಚೂರ್ ಗ್ರೇಯಿಂಗ್, ನಮ್ಮ ಕೂದಲು ಬೆಳ್ಳಗಾಗೋದನ್ನ ಅಂದರೆ ಗ್ರೇ ಆಗೋದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಲೈಕೋಪಿನ್ ತುಂಬ ಒಳ್ಳೆಯದು. ನಮ್ಮ ಬಾಡಿಲಿ ಆಗುವಂಥ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕೆ ಲೈಕೋಪಿನ್ ತುಂಬ ಒಳ್ಳೆಯದು. ಅದೇ ಥರ ನಮ್ಮ LDL ಏನಿದೆ, ಕೆಟ್ಟ ಕೊಲೆಸ್ಟ್ರಾಲ್ ಏನಿದೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಈ ಲೈಕೋಪಿನ್ ಏನಿದೆ ಒಳ್ಳೆ ಒಂದು ಮೆಡಿಸಿನ್ ಅಂತ ನಾವು ಹೇಳ್ಬೋದು. ಸೊ ಈ ಲೈಕೋಪಿನ್ ಕಂಟೆಂಟ್ ಕೂಡ ಈ ಪಪಾಯಲ್ಲಿ ತುಂಬ ಚೆನ್ನಾಗಿದ್ದಕ್ಕೆ ನಮ್ಮ ಆರೋಗ್ಯ ಇಂಪ್ರೂವ್ ಮಾಡಲಿಕ್ಕೆ, ನಮ್ಮ ಕಾರ್ಡಿಯಾಕ್ ಹೆಲ್ತಲ್ಲಿ ಇಂಪ್ರೂವ್ ಮಾಡಲಿಕ್ಕೂ ಪಪಾಯ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಈಗ ನಾವು ನೋಡುವಾಗ ಪಪಾಯ ಹಣ್ಣು ಒಂದೇ ಅಲ್ಲ ಮೆಡಿಸಿನಲ್ ವ್ಯಾಲ್ಯೂಸ್ ಇರೋದು, ಅದರದ್ದು ಪ್ರತಿಯೊಂದು ಲೈಕ್ ಒಂದು ಎಲೆ, ಈಗ ಸಿಂಪಲ್ ಆಗಿ ಹೇಳೋದಾದ್ರೆ ಪಪಾಯ ಎಲೆ ಏನಿದೆ ಟೆಂಡರ್ ಲೀವ್ಸ್ ಯಾವುದರಲ್ಲಿ ಯೂಸ್ ಮಾಡ್ತಾರೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು. ಈಗ ಈ ಡೆಂಗ್ಯೂ ಫೀವರ್ ಎಲ್ಲ ಆಗಿ ನಮ್ಮ ಪ್ಲೇಟ್ಲೆಟ್ ಕೌಂಟ್ ಏನಿದೆ ಅದು ತುಂಬ ಕಡಿಮೆ ಆದಾಗ ಈ ಪಪಾಯ ಎಲೆದು ಎಕ್ಸ್ಟ್ರಾಕ್ಟೇ, ಈಗ ಕರಿಕಾ ಪಪಾಯ ಎಕ್ಸ್ಟ್ರಾಕ್ಟೇ ತುಂಬ ಜಾಸ್ತಿ ಸೇಲ್ ಆಗ್ತಾ ಇರೋದು. ಅಂದರೆ ನಮ್ಮ ಪ್ಲೇಟ್ಲೆಟ್ ಕೌಂಟನ್ನು ಇಂಪ್ರೂವ್ ಮಾಡಲಿಕ್ಕೆ ಪಪಾಯದು ಟೆಂಡರ್ ಲೀವ್ಸ್ ಏನಿದೆ ಅದು ತುಂಬ ಒಳ್ಳೆಯದು ಅಂತ ಕಂಡುಹಿಡಿದಿದ್ದಾರೆ. ಎಷ್ಟೋ ರಿಸರ್ಚಸ್ ಕೂಡ ಆಗಿದೆ. ಸೊ ಈ ಟೆಂಡರ್ ಲೀವ್ಸನ್ನು ನೀವು ತೆಗೆದು ಒಂದು ನೀರಿಗೆ ಮಿಕ್ಸ್ ಮಾಡಿ ಜ್ಯೂಸ್ ಮಾಡಿ ತಗೊಳ್ಳೋದ್ರಿಂದ ನಮ್ಮ ಪ್ಲೇಟ್ಲೆಟ್ ಕೌಂಟ್ ಏನಿದೆ ಅದು ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಪ್ರತಿಯೊಂದು ನೀವು ನೋಡಿ ಆ ಪಪಾಯ ಗಿಡದ ಪ್ರತಿಯೊಂದು ಪೋರ್ಷನ್ ಕೂಡ ನಮಗೆ ಹೆಲ್ತ್ಗೆ ತುಂಬ ಹೆಲ್ಪ್ಫುಲ್ ಆಗುವಂಥದ್ದು. ಆ್ಯಂಡ್ ಪಪಾಯ ಸೀಡ್ಸ್ ಏನಿದೆ ಅದರದ್ದು ಬೀಜಗಳೇನಿದೆ ಅದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಂದರೆ ಯಾರಿಗೆ ಜಂತಿನ ಸಮಸ್ಯೆ ಇದೆ, ಅಂದರೆ ವರ್ಮ್ ಇನ್ಫೆಸ್ಟೇಷನ್ ಎಲ್ಲ ಇರೋರಿಗೆ ಈ ಪಪಾಯ ಸೀಡ್ಸ್ ಏನಿದೆ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಪಪಾಯ ಸೀಡ್ಸ್ ಬೇಕಾದ್ರೆ ನೀವು ಡ್ರೈ ಮಾಡಿ ಪುಡಿ ಮಾಡಿ ತಗೋಬೋದು. ಸೊ ಅದು ತಗೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿ ಇರುವಂಥ ಈ ಜಂತಿನ ಸಮಸ್ಯೆಗಳೇನಿದೆ ಅದು ಕಡಿಮೆ ಮಾಡಲಿಕ್ಕೆ, ನಮಗೆ ವರ್ಮ್ ಇನ್ಫೆಸ್ಟೇಷನ್ ಎಲ್ಲ ಕಡಿಮೆ ಮಾಡಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಮೆಡಿಸಿನ್ ಅಂತಾನೆ ನಾವು ಹೇಳ್ಬೋದು. ಈಗ ಜಾಯಿಂಟ್ ಸಮಸ್ಯೆ ಇದ್ದವರು, ಅಂದರೆ ಮೇ ಬಿ ಒಂದು ಎಲ್ಡರ್ಲಿ ಪೀಪಲ್ ಏನಿದ್ದಾರೆ, ಮೇ ಬಿ ಒಂದು 60s 65 ಅಲ್ಲಿ ಇದ್ದಾಗ ನಮಗೆಲ್ಲ ಜಾಯಿಂಟ್ನ ಸಮಸ್ಯೆಗಳು ಸ್ಟಾರ್ಟ್ ಆಗಿರುತ್ತೆ. ಅಂದರೆ ಮಂಡಿ ನೋವು ಇರ್ಬೋದು, ಸೊಂಟ ನೋವು ಇರ್ಬೋದು, ಈ ಥರ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಅದರಲ್ಲಿ ಕೂಡ ಪಪಾಯ ಏನಿದೆ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಯಾಕಂದರೆ ಎಲ್ಲ ಹಣ್ಣುಗಳು ಕೂಡ ಆಂಟಿ ಇನ್ಫ್ಲಮೇಟರಿ ಇನ್ ನೇಚರ್ ಅಂತ ನಮಗೆ ಗೊತ್ತು. ಅಂದರೆ ನಮ್ಮ ಬಾಡಿಯಲ್ಲಿ ಆಗುವಂಥ ಇನ್ಫ್ಲಮೇಷನ್ನ ಕಡಿಮೆ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ನಮಗೆ ಈ ನೋವುಗಳೆಲ್ಲ ಬರಲಿಕ್ಕೆ ಇರುವಂಥ ಕಾರಣ ಏನು, ಇನ್ಫ್ಲಮೇಷನ್. ಆರ್ಥರೈಟಿಸ್ ಅಂದರೆ ಆ ಜಾಯಿಂಟಲ್ಲಿ ಬರುವಂಥ ಇನ್ಫ್ಲಮೇಷನ್, ಐಟಿಸ್ ಅಂದರೆ ಇನ್ಫ್ಲಮೇಷನ್ ಅಂತ ಅರ್ಥ. ಸೊ ಈ ಥರ ಇನ್ಫ್ಲಮೇಷನ್ಗಳನ್ನು ಕಡಿಮೆ ಮಾಡಲಿಕ್ಕೆ ಇದು ತುಂಬ ಒಳ್ಳೆಯದು, ಪಪಾಯ ತುಂಬ ಒಳ್ಳೆಯದು. ಯಾಕಂದರೆ ಪಪಾಯಲ್ಲಿ ವೈಟಮಿನ್ ಸಿ ಇದೆ, ದಟ್ ಈಸ್ ವೆರಿ ಗುಡ್ ಆಂಟಿ ಇನ್ಫ್ಲಮೇಟರಿ, ಒಳ್ಳೆ ಒಂದು ಆಂಟಿ ಆಕ್ಸಿಡೆಂಟ್. ಪಪಾಯಲ್ಲಿ ಲೈಕೋಪಿನ್ ಇದೆ, ಅದು ಕೂಡ ಜಾಯಿಂಟ್ ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೆ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಪಪಾಯಲ್ಲಿ ಬೀಟಾ ಕ್ಯಾರೋಟಿನ್ ಇದೆ, ಅದು ಕೂಡ ನಮ್ಮ ಜಾಯಿಂಟ್ ಹೆಲ್ತ್ ಮತ್ತು ನಮ್ಮ ಮ್ಯೂಕೋಸಲ್ ಹೆಲ್ತಲ್ಲಿ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಪಪಾಯಲ್ಲಿ ಇರುವಂಥ ಈ ಡೈಜೆಸ್ಟಿವ್ ಎನ್ಸೈಮ್ಸ್ ಏನಿದೆ ಅದು ಕೂಡ ನಮ್ಮ ಪ್ರೋಟೀನ್ ಡೈಜೆಷನ್ ಚೆನ್ನಾಗಾಗಲಿಕ್ಕೆ, ನಮ್ಮ ಮಸಲ್ ಹೆಲ್ತಲ್ಲಿ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈವನ್ ಪೇನ್ಫುಲ್ ಕಂಡೀಷನ್ಸಲ್ಲಿ ಅಥವಾ ಏನಾದರೂ ಇನ್ಫ್ಲಮೇಟರಿ ಕಂಡೀಷನ್ಲಿ ಕೂಡ ಪಪಾಯ ಏನಿದೆ ತುಂಬ ಒಳ್ಳೆ ಆಹಾರ ಅಂತ ನಾವು ಹೇಳ್ಬೋದು. ಅದೇ ಥರ ನಮ್ಮ ಬ್ರೈನ್ ಫಂಕ್ಷನ್ ಇಂಪ್ರೂವ್ ಮಾಡಲಿಕ್ಕೆ ಮತ್ತು ನಮ್ಮ ನರಗಳ ಆರೋಗ್ಯ ಇಂಪ್ರೂವ್ ಮಾಡಲಿಕ್ಕೂ ಕೂಡ ಪಪಾಯ ತುಂಬ ಒಳ್ಳೆಯದು. ನಾನು ಫಸ್ಟ್ ಹೇಳಿದ್ದೇನೆ ಡಯಾಬಿಟಿಕ್ ನ್ಯೂರೋಪತಿ, ಎಷ್ಟೋ ಡಯಾಬಿಟಿಕ್ ಪೇಷಂಟ್ಸಲ್ಲಿ ಆಫ್ಟರ್ ಸರ್ಟೈನ್ ಇಯರ್ಸ್, ಮೇ ಬಿ ಒಂದು 5-6 ವರ್ಷ ಅಥವಾ 10 ವರ್ಷ ಡಯಾಬಿಟಿಸ್ ಎಲ್ಲ ಆದಮೇಲೆ ಏನಾಗುತ್ತೆ, ಅವರಿಗೆ ನರಗಳದ್ದು ಸಮಸ್ಯೆ ಸ್ಟಾರ್ಟ್ ಆಗುತ್ತೆ, ಡಯಾಬಿಟಿಕ್ ನ್ಯೂರೋಪತಿ ಸ್ಟಾರ್ಟ್ ಆಗುತ್ತೆ. ಸೊ ಈ ಡಯಾಬಿಟಿಕ್ ನ್ಯೂರೋಪತಿಯನ್ನು ಪ್ರಿವೆಂಟ್ ಮಾಡಲಿಕ್ಕೆ ಅವರು ಏನು ಮಾಡ್ಬೋದು, ಪ್ರತಿ ದಿವಸ ಒಂದು ಸ್ವಲ್ಪ ಪಪಾಯನ್ನು ಸೇವಿಸೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಯಾಕಂದರೆ ಅದರಲ್ಲಿ ತುಂಬ ಚೆನ್ನಾಗಿ ವೈಟಮಿನ್ ಸಿ ಮತ್ತು ಮೆಗ್ನೀಷಿಯಂ ಇರೋದರಿಂದ ಆ ನರಗಳದ್ದು ಇರಿಟೇಷನ್ ಕಡಿಮೆ ಮಾಡಲಿಕ್ಕೆ ಮತ್ತು ನರಗಳದ್ದು ಕಂಡಕ್ಷನ್ ಚೆನ್ನಾಗಾಗಲಿಕ್ಕೆ, ನರಗಳದ್ದು ಸ್ಟ್ರಕ್ಚರ್ ಮೇಂಟೈನ್ ಮಾಡಲಿಕ್ಕೆ ಎಲ್ಲ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಈವನ್ ಡಯಾಬಿಟಿಕ್ ಪೇಷಂಟ್ಸ್ಗೆ ನರಗಳದ ಆರೋಗ್ಯ ಇಂಪ್ರೂವ್ ಮಾಡಲಿಕ್ಕೂ ಕೂಡ ಈ ಪಪಾಯ ಏನಿದೆ ರೆಗ್ಯುಲರ್ಲಿ ಕನ್ಸ್ಯೂಮ್ ಮಾಡೋದು ತುಂಬ ಒಳ್ಳೆಯದು. ಸೊ ಈಗ ಪಪಾಯ ತಗೊಳ್ಳೋದ್ರಿಂದ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ನಮಗೆ ಗೊತ್ತಾಗಿದೆ. ಈವನ್ ಪಪಾಯಲ್ಲಿ ನಾನು ಫಸ್ಟ್ ಹೇಳಿದ್ದೇನೆ, ನಮ್ಮ ಈ ಕ್ಯಾರೆಟಲ್ಲೇ ಇರುವಂಥ ಬೀಟಾ ಕ್ಯಾರೋಟಿನ್ ಏನಿದೆ ಅದಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಬಯೋ ಅವೈಲಬಿಲಿಟಿ ಇರುವಂಥ ಆ ಬೀಟಾ ಕ್ಯಾರೋಟಿನ್ ಏನಿದೆ ನಮ್ಮ ಪಪಾಯಲ್ಲಿ ಸಿಗುತ್ತೆ. ಸೊ ನಮ್ಮ ಕಣ್ಣಿನ ದೃಷ್ಟಿಯೆಲ್ಲ ಇಂಪ್ರೂವ್ ಮಾಡಲಿಕ್ಕೆ ಪಪಾಯ ತುಂಬ, ಯಾಕಂದರೆ ವೈಟಮಿನ್ ಎ ಅಂತ ಹೇಳಿದ ಕೂಡಲೇ ನಮ್ಗೆ ಗೊತ್ತಾಗೋದು ನೆನಪಾಗೋದೇನೋ ಕಣ್ಣಿನ ದೃಷ್ಟಿ. ಸೊ ಅದು ಇಂಪ್ರೂವ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಆ್ಯಂಡ್ ಎಷ್ಟೋ ಜನರಿಗೆ ಈ ಮ್ಯೂಕೋಸಲ್ ಪ್ರಾಬ್ಲಮ್ ಇರುತ್ತೆ, ಅಂದರೆ ಬಾಯಿಯೊಳಗಿರುವಂಥ ಆ ಚರ್ಮ ಬಕಲ್ ಮ್ಯೂಕೋಸಲ್ ಏನಿದೆ ಅಲ್ಲಿ ಆಗುವಂಥ ಪ್ರಾಬ್ಲಮ್ಸನ್ನೆಲ್ಲ, ಕೆಲವರಿಗೆ ಬಾಯಲ್ಲಿ ಉರಿ ಅಂತ ಹೇಳ್ತಾರೆ. ಸೊ ಆ ಸಮಸ್ಯೆ ಎಲ್ಲ ಇದ್ದವರಿಗೂ ಕೂಡ ಈ ಪಪಾಯ ಏನಿದೆ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ತೀವಿ. ಬಟ್ ಪಪಾಯ ಎಷ್ಟೋ ಜನರಲ್ಲಿ ನಾವು ಹೇಳ್ದಂಗೆ ತಪ್ಪು ಕಲ್ಪನೆ ಇದೆ, ಅಂದರೆ ಪಪಾಯ ತಿಂದರೆ ಬಾಡಿ ಹೀಟ್ ಜಾಸ್ತಿ ಆಗುತ್ತೆ. ಸೊ
ಒಂದು ಸ್ವಲ್ಪ ಮಟ್ಟಿಗೆ ಹೀಟನ್ನು ಜಾಸ್ತಿ ಮಾಡ್ಬೋದು ಅದು ಪಪಾಯ, ಯಾಕಂದರೆ ಸಮ್ಮರಲ್ಲೆಲ್ಲ ತುಂಬ ಜಾಸ್ತಿ ಪಪಾಯ ತಿಂದಾಗ ಈ ಸಮಸ್ಯೆ ಜಾಸ್ತಿ ಹೇಳ್ತಾರೆ, ಮೋಷನ್ ಸಮಸ್ಯೆಗಳು ಕೂಡ ಹೇಳ್ತಾರೆ. ಬಟ್ ಅದಕ್ಕೆಲ್ಲ ಒಂದು ಮುಖ್ಯ ಕಾರಣ ಏನು ಅಂತ ಕೇಳಿದರೆ ಪಪಾಯಲ್ಲಿ ಇರುವಂಥ ಈ ಡೈಜೆಸ್ಟಿವ್ ಎನ್ಸೈಮ್. ಆ ಡೈಜೆಸ್ಟಿವ್ ಎನ್ಸೈಮ್ಸ್ಗೆ ನಮ್ಮ ಬಾಡಿಯಲ್ಲಿ ಎಷ್ಟೋ ಅಂದರೆ ಒಳ್ಳೆ ಎಫೆಕ್ಟ್ ಇದೆ. ಬಟ್ ಅದರೊಟ್ಟಿಗೆ ಏನಾಗುತ್ತೆ, ತುಂಬ ಜಾಸ್ತಿ ಪಪಾಯ ಅಷ್ಟೇ ನಾವು ತಿಂದಾಗ ಏನಾಗುತ್ತೆ, ಆ ಡೈಜೆಸ್ಟಿವ್ ಎನ್ಸೈಮ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಆಸಿಡಿಟಿ ಎಲ್ಲ ಜಾಸ್ತಿ ಇರೋರು ಹೇಳೋದು ಯಾವಾಗಲೂ ಬಾಡಿ ಹೀಟೇ ಜಾಸ್ತಿ ಹೇಳ್ತಾರೆ, ಅಂದರೆ ಉರಿ ಆಗುತ್ತೆ, ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಆ ರೀಸನ್ಸಿಂದ ಪಪಾಯ ಏನಿದೆ ಅದು ಸ್ವಲ್ಪ ನಮ್ಮ ಬಾಡಿ ಹೀಟನ್ನು ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಾರೆ. ಅದು ಬಿಟ್ಟು ಯಾವುದೋ ಕ್ಲಿನಿಕಲ್ ರಿಸರ್ಚ್ ಸ್ಟಡೀಸ್ ಪಪಾಯ ಬಾಡಿ ಹೀಟನ್ನು ಜಾಸ್ತಿ ಮಾಡುತ್ತೆ ಅಂತ ಇಲ್ಲ. ಇನ್ನು ಎರಡನೇದೇನೆಂದರೆ ಈ ರಾ ಪಪಾಯ ಏನಿದೆ, ಅಂದರೆ ಹಸಿ ಪಪಾಯ ಏನಿದೆ ಅದು ಜಾಸ್ತಿ ಕುಕ್ ಮಾಡದೆ ನಾವು ಕನ್ಸ್ಯೂಮ್ ಮಾಡೋದು ಅಷ್ಟು ಒಳ್ಳೆಯದಲ್ಲ. ನಮಗೆ ಗೊತ್ತು ಪಪಾಯಲ್ಲಿ ಒಂದು ಲ್ಯಾಟೆಕ್ಸ್, ಒಂದು ಹಾಲು ಏನಿದೆ ಅದು ಬರ್ತಾ ಇರ್ತದೆ. ಅದು ಈವನ್ ಈ ಪ್ರೆಗ್ನೆಂಟ್ ಲೇಡೀಸಲ್ಲೆಲ್ಲ ಏನಾಗುತ್ತೆ, ಯೂಟ್ರೈನ್ ಕಂಟ್ರಾಕ್ಷನ್ಸ್ಗೆ ಒಂದು ಕಾರಣ ಆಗುತ್ತೆ. ಬಟ್ ರಾ ಪಪಾಯ ಕುಕ್ ಮಾಡಿ ತಗೊಳ್ಳೋದು ನಮ್ಮ ರಿಪ್ರೊಡಕ್ಟಿವ್ ಹೆಲ್ತ್ ಏನಿದೆ ಅದು ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ರೈಪ್ ಆಗದೆ ಇರುವಂಥ ಪಪಾಯ ಏನಿದೆ, ಹಣ್ಣಾಗದೇ ಇರುವಂಥ ಪಪಾಯ ಏನಿದೆ ಅದು ತಗೊಳ್ಳೋದು ಏನಾಗುತ್ತೆ, ಅದರಲ್ಲಿ ಹಾಲಿಂದ ಇದೆಲ್ಲ ಜಾಸ್ತಿ ಇರೋದರಿಂದ ಅದು ನಮ್ಮ ಯೂಟ್ರೈನ್ ಕಂಟ್ರಾಕ್ಷನ್ಗೆ ಒಂದು ಕಾರಣ ಆಗ್ಬೋದು. ಸೊ ಹಾಗಾಗಿ ಪ್ರೆಗ್ನೆಂಟ್ ಲೇಡೀಸ್ ಅದು ತಗೊಳ್ಳೋದು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಇನ್ನು ಕೆಲವರಿಗೆ ಏನಿರುತ್ತೆ, ಈ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಇರುತ್ತೆ, ತುಂಬ ಸಿವಿಯರ್ ಆಸಿಡಿಟಿ ಪ್ರಾಬ್ಲಮ್ ಇರೋರು ಇರ್ಬೋದು, ಅಥವಾ ಕೆಲವು IBS ಕಂಡೀಷನ್ಸಲ್ಲೆಲ್ಲ ಈ ಪಪಾಯ ಏನಿದೆ ಅದು ತಗೊಳ್ಳೋದು ಅಷ್ಟು ಅಡ್ವೈಸಬಲ್ ಅಲ್ಲ. ಆ್ಯಂಡ್ ಕೆಲವರಿಗೆ ನಮಗೆ ಪ್ರತಿಯೊಬ್ಬರು ಲೈಕ್ ಅವರಿಗೆ ಡಿಫ್ರೆಂಟ್ ಅಲರ್ಜೀಸ್ ಇರುತ್ತೆ. ಕೆಲವರಿಗೆ ಪೈನಾಪಲ್ ಅಲರ್ಜಿ ಇರುತ್ತೆ, ಕೆಲವರಿಗೆ ಪಪಾಯ ಅಲರ್ಜಿ ಇರುತ್ತೆ. ಸೊ ನಮಗೆ ಏನಾದರೂ ಒಂದು ಅಲರ್ಜಿಕ್ ಪ್ರಾಬ್ಲಮ್ ಇದ್ದವರಾದರೆ ಪಪಾಯನ ಬೇಕಾದ್ರೆ ಅವಾಯ್ಡ್ ಮಾಡ್ಬೋದು. ಅದು ಬಿಟ್ಟು ನಾವು ಎಲ್ಲ ನ್ಯೂಟ್ರಿಯೆಂಟ್ಸು, ಇದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸು ನೋಡಿದರೆ ಅದು ತುಂಬ ಒಳ್ಳೆ ಹಣ್ಣು. ಆ್ಯಂಡ್ ನಾವು ರೆಗ್ಯುಲರ್ಲಿ ಸೇವಿಸೋದ್ರಿಂದ ನಮಗೆ ಎಷ್ಟೋ ಹೆಲ್ತ್ ಬೆನಿಫಿಟ್ಸ್ ಇದೆ. ನಮ್ಮ ಡೈಜೆಷನಲ್ಲಿ ಇಂಪ್ರೂವ್ ಮಾಡಲಿಕ್ಕೆ ಪಪಾಯ ಇಸ್ ಒನ್ ಆಫ್ ದ ಬೆಸ್ಟ್ ಫುಡ್ ಅಂತ ನಾವು ಹೇಳ್ಬೋದು. ಆ್ಯಂಡ್ ಸೊ ಹಾಗಾಗಿ ನಿಮಗೆ ಏನು ಸ್ಪೆಸಿಫಿಕ್ ಹೆಲ್ತ್ ಇಶ್ಯೂಸ್ ಏನಿಲ್ಲ, ನಮ್ಮ ಆರೋಗ್ಯ ಎಲ್ಲ ಇಂಪ್ರೂವ್ ಆಗಲಿಕ್ಕೆ ನೀವು ರೆಗ್ಯುಲರ್ಲಿ ಪಪಾಯನ್ನು ಸೇವಿಸ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.